ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನದಲ್ಲಿ 58ನೇ ಪದ್ಯ. ಬೊಮ್ಮನ 100 ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗೆ ಮಲಗೇರ್ಪ ನಮ್ಮ ನಾರಾಯಣಗೆ ಹಸಿತು ಸೇಜರಾಮನ ದುಷ್ಕರ್ಮ ದುಃಖಗಳ ತೊಡೆಸುವರೆ. ಬೊಮ್ಮನ 100 ವರ್ಷ ಅಂತ ಹೇಳ್ತಾರೆ. ಬ್ರಹ್ಮಮಾನದ 100 ವರ್ಷಗಳಷ್ಟು ದೀರ್ಘಕಾಲ ಅಂದರೆ ಪ್ರಳಯ ಕಾಲದಲ್ಲಿಯೂ ಸುಮ್ಮನೆ ಮಲಗಿರುವಂತಹ ನಮ್ಮ ನಾರಾಯಣನಿಗೆ ಹಸಿವೆ, ನೀರಡಿಕೆ, ಮುಪ್ಪು, ಮರಣ ಇಂಥ ದುಷ್ಕರ್ಮ ದುಃಖಗಳನ್ನು ಹೇಳಬೇಡ್ರಿ ವಿಚಾರವಂತರೇ. ಇಂಥವೆಲ್ಲ ಹೇಳಲಿಕ್ಕೆ ಹೋಗಬೇಡ್ರಿ ಅವರಿಗೆ. ಹಿಂದಿನ ನುಡಿಯಲ್ಲಿ ಹೇಳಿದ್ದಾರೆ, ನರಕ ಬಾಳುವ ಯಮಧರ್ಮದಾಯ ತನ್ನ ದುಷ್ಕರ್ಮ ಲೇಪ ಇಲ್ಲದೆ ಇರುವಂತಹ ನಾರಾಯಣ ಯಮನಿಗೂ ಯಮನಾಗಿದ್ದಾನೆ. ಅಂತಹ ಪರಮಾತ್ಮ ನರಕದಲ್ಲಿ ದುಃಖವನ್ನು ಅನುಭವಿಸುವುದೇ ಇಲ್ಲ. ಆ ದುಃಖದ ಲೇಪ ಅವನಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಬ್ರಹ್ಮಮಾನದ 100 ವರ್ಷಗಳ ಸುದೀರ್ಘ ಕಾಲದಲ್ಲಿ ಸುಮ್ಮನೆ ಮಲಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅವನಿಗೆ ಹಸಿವೆ, ನೀರಡಿಕೆ, ಮುಪ್ಪು, ಮರಣ ಇತ್ಯಾದಿ ಯಾವ ದುಃಖಗಳೂ ಇಲ್ಲ. ಸುದೀರ್ಘ ಪ್ರಳಯ ಕಾಲದಲ್ಲಿಯೇ ಇಲ್ಲದೇ ಇರುವಂತಹ ದುಷ್ಕರ್ಮಗಳದ್ದು ಸೃಷ್ಟಿಕಾಲದಲ್ಲಿ ಇರ್ತದೇನೋ, ಸರ್ವಥಾ ಇಲ್ಲ. ಅದನ್ನೇ ಹಿಂದಿನ ನುಡಿಯಲ್ಲಿ ಹೇಳಿದ್ದಾರೆ. ಬೊಮ್ಮನ ಲಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ. ಇಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣರಿಬ್ಬರು ಬ್ರಹ್ಮ ಪ್ರಳಯದಲ್ಲಿ ಸುಮ್ಮನೆ ಮಲಗಿದ್ದರು. ಯಾವ ದುಷ್ಕರ್ಮದ ಬಾಧೆಯೂ ಅವರಿಗಿರಲಿಲ್ಲ. ಆದ್ದರಿಂದ ಸೃಷ್ಟಿ ಕಾಲದಲ್ಲಿಯೂ ಅವರಿಗೆಂದೂ ಯಾವ ಕಾಲಕ್ಕೂ ಇಲ್ಲ. ಅವರ ಜನ್ಮ ದುಷ್ಕರ್ಮ ಪ್ರಯುಕ್ತವಲ್ಲ, ಸ್ವೇಚ್ಛಾ ಪ್ರಯುಕ್ತ ಅವತಾರ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಸುಮ್ಮನೆ ಮಲಗಿದ್ದಾನೆ. ಅವನಿಗೆ ಹಸಿವೆ, ನೀರಡಿಕೆ ಯಾವುದೂ ಇಲ್ಲ. ಹೇಳ್ತಾರೆ, ಆಗ ಭಕ್ಷ್ಯ ಭೋಜವಿತ್ತು ಪೂಜಿಸುವ ಯೋಗಿಗಳುಂಟೆ. ಆ ಪ್ರಳಯ ಕಾಲದಲ್ಲಿ ಯಾರಪ್ಪ ಅವನಿಗೆ ಭಕ್ಷ್ಯ ಭೋಜ ನೈವೇದ್ಯ ಕೊಟ್ಟಿದ್ರಿ, ಪೂಜೆ ಮಾಡಿದ್ರಿ. ಆದ್ದರಿಂದ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಹಸಿವೆ, ನೀರಡಿಕೆ ಅನ್ನೋದಿಲ್ಲವೇ ಇಲ್ಲ. ಪ್ರಳಯ ಕಾಲದಲ್ಲಿಯೇ ಇಲ್ಲದೇ ಇರುವಂಥ ಹಸಿವೆ, ನೀರಡಿಕೆ ಸೃಷ್ಟಿಯಲ್ಲಿ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ಮಾತುಗಳನ್ನು ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಉಪನಿಷತ್ ಇತ್ಯಾದಿಗಳಲ್ಲಿ ಬಂದಿದೆ. ಪರಮಾತ್ಮ ಹೇಳ್ತಾನೆ, ನಾನು ದೇವನಂತೆ ರಾಜನಂತೆ ಇದ್ದೇನೆ, ಪೂರ್ಣ ಸುಖಿಯಾಗಿದ್ದೇನೆ ಎಂದು ಸುಪ್ತನು ತಿಳಿಯುತ್ತಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮನುಷ್ಯರಿಗೂ ಪ್ರಳಯದಲ್ಲಿ ಹಸಿವೆ, ನೀರಡಿಕೆ, ಪೀಡೆ ಇಲ್ಲದರಿಂದ ಸೃಷ್ಟಿಯಲ್ಲಿ ಆ ಪೀಡೆ ಇರಬಾರ್ದು, ನಾರಾಯಣ ಮಾತ್ರವೇ ಏನು. ಆದ್ದರಿಂದ ಪ್ರಳಯದಲ್ಲಿ
ಪರಮಾತ್ಮನಿಗಿಲ್ಲ ಅಂತ ಹೇಳಿದೆಲ್ಲ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಬೊಮ್ಮನ 100 ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮಲಗಿದ್ದ. ನಿದ್ರೆ ಬರದೇ ಇದ್ದರೂ ಸುಮ್ಮನೆ ಲೀಲೆಗಾಗಿ ಮಲಗಿದ್ದಾನೆ. ಪ್ರಳಯದಲ್ಲಿ ನಿದ್ದೆ ಒಂದಿಷ್ಟು ಇಲ್ಲ ಅಂತಂದರೆ, ಎಚ್ಚಂದಿದ್ದ ಹಸಿವೆ ನೀರಡಿಕೆ ಅವನಿಗಿರಬೇಕಲ್ಲ ಅಂತಂದರೆ, ಆ ಪೀಡೆ ಎಂದು ಯಾವ ಕಾಲಕ್ಕೂ ಇಲ್ಲ ಪರಮಾತ್ಮನಿಗೆ. ಎಲ್ಲ ಕಾಲದಲ್ಲೂ ಪರಮಾತ್ಮ ಸಕಲ ದುಃಖ ರಹಿತನಾಗಿದ್ದಾನೆ. ಲೀಲೆಗಾಗಿ ಮಲಗಿದ್ದಾನವಾಗ ಅಂಥೇಳಿ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಯದ ಸುಪ್ತಿಗತೋಪಿ ಹರಿಹೇ ಸುಖವಾನ್ ಸುಖರೂಪೇಣ ಮಾಹುರತೋ ನಿಗಮಾಹ. ಆದ್ದರಿಂದ ಅವನಿಗೆ ಎಂದು ಯಾವ ಕಾಲಕ್ಕೂ ನಿದ್ರೆ ನೀರಡಿಕೆ ಇಂಥ ಯಾವ ದೋಷಗಳು ಇಲ್ಲ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಮಹಾಲಕ್ಷ್ಮಿ ನಾರಾಯಣಿಗೆ ಪ್ರಳಯದಲ್ಲಿ ನಿದ್ದೆ ಇಲ್ಲ ಎಂದು ಹೇಳ್ತಾ ಇದ್ದರು, ಅವಳೇ ಅವನನ್ನು ನಿದ್ರೆಯಿಂದ ಎಚ್ಚರಿಸಿದಳು ಅಂತ ಭಾಗವತ ಹೇಳ್ತಾ ಇದೆ. ಸ್ವಸೃಷ್ಟಮಿದ ಮಾಪೀಯ ಶಯಾನಂ ಸಹಶಕ್ತಿಭಿಃ ತದಂತೆ ಬೋಧಯಾಂ ಚಕ್ರುಸ್ಥಲಿಂಗೈಃ ಶ್ರುತಯಃ ಪರಂ ಯಥಾ ಶಯಾನಂ ಸಂಭ್ರಾಜಂ ವಂದಿನಸ್ತತ್ ಪರಾಕ್ರಮೈಃ ಪ್ರತ್ಯೂಷೇಭ್ಯೇತ್ಯ ಸುಶ್ಲೋಕೈರ್ಬೋಧಯಂತ್ಯ ಅನುಜೀವಿನಃ. ತಾನು ಸೃಷ್ಟಿಸಿದ ಜಗತ್ತನ್ನೇ ತಾನೇ ನುಂಗಿ ತನ್ನ ಶಕ್ತಿಗೆ ಕಳಡನೆ ಸುಪ್ತಿಯಲ್ಲಿದ್ದ ಪರಮಾತ್ಮನನ್ನು ಪ್ರಳಯದ ಕೊನೆಯಲ್ಲಿ ವೇದಾಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಸ್ತೋತ್ರ ಮಾಡಿ ಎಬ್ಬಿಸಿದಳು ಅಂತ. ನಿದ್ರೆ ಮಾಡುತ್ತಿರುವ ಸಾಮ್ರಾಟನನ್ನು ಪ್ರಾತಃ ಕಾಲ ಸ್ತುತಿಪಾಠಕರು ಅವನ ಪರಾಕ್ರಮವನ್ನು ಬಣ್ಣಿಸಿ ಹೊಗಳಿ ಎಬ್ಬಿಸುವಂತೆ ಇದು. ಇದೇ ರೀತಿಯಾಗಿ ನಾರಾಯಣ ನಿದ್ದೆ ಮಾಡುತ್ತಿದ್ದಂದರೆ ಹಸಿವೆ ನೀರಡಿಕೆ ಮುಂತಾದ ಪೀಡೆ ಅವನಿಗೆ ಅನ್ನಬಹುದೇ ಅಂತಂದರೆ, ಇದಕ್ಕೆ ಹೇಳ್ತಾ ಇದ್ದಾರೆ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಲಗಿದ್ದು ನಿದ್ದೆಗಾಗಿ ಅಲ್ಲ, ಕೇವಲ ಅದು ಲೀಲೆ. ವೇದಗಳಲ್ಲಿ ಹೇಳ್ತಾ ಇದೆ, ಪ್ರಳಯದಲ್ಲಿ ಪರಮಾತ್ಮನೊಬ್ಬನೇ ಸ್ವಶಕ್ತಿಯಿಂದ ಎಚ್ಚೆತ್ತು ಸಕ್ರಿಯನಾಗಿದ್ದ ಅಂಥೇಳಿ. ಪರಮಾತ್ಮನಿಗೆ ಜನನವಿಲ್ಲ, ನಿದ್ರೆ ಇಲ್ಲ, ಕನಸೂ ಇಲ್ಲ. ಜೀವರಿಗೆ ಸುಪ್ತಿಯನ್ನು ಕೊಟ್ಟು ತಾನು ಎಚ್ಚರದಿಂದ ಇದ್ದು ಸುಪ್ತರನ್ನು ನೋಡಿಕೊಳ್ತಾನೆ ಪರಮಾತ್ಮ. ಹೀಗೆ ನಿತ್ಯ ಪ್ರಬುದ್ಧನಾದ ಪರಮಾತ್ಮನಿಗೆ ನಿದ್ದೆ ಇಲ್ಲ. ಅವನಿಗೆ ಸೃಷ್ಟಿ ಪ್ರಳಯಗಳೆಲ್ಲ ಒಂದೇ. ಎಲ್ಲ ಪ್ರಳಯದಲ್ಲೂ ಸೃಷ್ಟಿಯಲ್ಲಿ ಯಾವಾಗಲೂ ಎಚ್ಚತ್ತೇ ಇರ್ತಾನವನು. ವಟಪತ್ರಶಾಹಿಯಾಗಿರುವಂತಹ ಪರಮಾತ್ಮ ವೇದಾಭಿಮಾನಿನಿ ಮಹಾಲಕ್ಷ್ಮೀ ದೇವಿ ಎಬ್ಬಿಸಿದಳು ಎನ್ನುವುದು ಆಲಂಕಾರಿಕ ವರ್ಣನೆ ಮಾತ್ರ. ಆ ಪರಮಾತ್ಮನನ್ನು ಸೃಷ್ಟಿ ವ್ಯಾಪಾರ ಉನ್ಮುಖನಾಗಿ ಮಾಡಲೆಂದು ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ಆದ್ದರಿಂದ ಪರಮಾತ್ಮನಿಗೆ ಎಂದೂ ಯಾವಾಗಲೂ ನಿದ್ರಾದೋಷವಿಲ್ಲ. ಅವನಿಗೆ ಹಸಿವೆ ನೀರಡಿಕೆ ಇಂಥದ್ದು ಯಾವುದೂ ಇಲ್ಲ. ಜೀವರಿಗಿವೆಲ್ಲ ಇದೆ. ಆದ್ದರಿಂದ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಪರಮಾತ್ಮ ಒಬ್ಬನೇ ಸದಾ ದುಃಖ ದೂರನಾಗಿದ್ದಾನೆ ಅಂತ ಹೇಳಿ. ರಕ್ಕಸರಸ್ತ್ರಗಳಿಂದ ಗಾಯ ಒಡೆಯದ ಅಕ್ಷಯ ಕಾಯದ ಶ್ರೀಕೃಷ್ಣ ತುಚ್ಛ ಯಮಭಟರ ಶಸ್ತ್ರ ಕಳ್ಕುವನಲ್ಲ ಹುಚ್ಚಾನಿ ಹರಿಯ ಗುಣವರಿಯ. ರಾಕ್ಷಸರ ಅಸ್ತ್ರಗಳಿಂದಲೂ ಗಾಯ ಹೊಂದದ ಅವಿನಾಶಿಯಾದ ಶರೀರವುಳ್ಳಂತಹ ಶ್ರೀಕೃಷ್ಣ
ಅಲ್ಪಶಕ್ತಿ ಯಮಭಟ್ಟರ ಶಸ್ತ್ರ ಕಳಕ್ತಾನೇನು? ಹೀಗೆ ಹೇಳ್ತಾ ಇರೋ ನೀನು ಹುಚ್ಚ, ನೀನು ಪರಮಾತ್ಮನ ಗುಣವನ್ನು ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ, ಕಾಲನೇಮಿಯಂಥ ಮಹಾ ಅಸುರರ ಅಸ್ತ್ರಗಳಿಂದಲೂ ನಾರಾಯಣ ಎಂದೂ ಗಾಯಗೊಂಡವನಲ್ಲ. ಕಾಲ ಯಮನಿಗೂ ಯಮ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಯಮಃ ಸರ್ವಹರಸ್ತೇನ ದಂಡಪ್ರಹರಣೋರಣೆ ಯಮ್ಯಾಮವಸ್ಥಾಂ ಸಮರೇ ನೀತಃ ಸ್ವಾಂ ದಿಶಮಾವಿಶತ್. ಎಲ್ಲರಿಗೂ ಯಮನಾಗಿದ್ದಾನೆ ಪರಮಾತ್ಮ. ಯಮನು ಯಮದಂಡವನ್ನು ಹಿಡಿದು ಯುದ್ಧಕ್ಕೆ ನಿಂತರೂ ಕಾಲನೇಮಿ ಅವನನ್ನು ಯಾಮ್ಯಾವಸ್ಥೆಗೆ ಮರಣಾವಸ್ಥೆಗೆ ಒಯ್ದುದರಿಂದ ಬೇಗನೆ ದಕ್ಷಿಣ ದಿಕ್ಕಿನಲ್ಲಿ ಎಲ್ಲೋ ಅಡಿಗೆ ಕುಳಿತಿದ್ದನಂತೆ. ಹಿರಣ್ಯಕಶಿಪು ರಾವಣಾದಿಗಳು ಇದೇ ರೀತಿ ದೇವತೆಗಳಿಗೆ ಸಿಂಹ ಸ್ವಪ್ನದಂತಿದ್ದರು. ಹಿರಣ್ಯಕಶಿಪು ಲೋಕ ಸಂಚಾರ ಮಾಡುತ್ತಾ ಯಾವ ದಿಕ್ಕೆ ಹೋಗೋಣ ಆ ದಿಕ್ಕಿಗೆ ತ್ರಿಸಂಧ್ಯೆಗಳಲ್ಲಿಯೂ ದೇವತೆಗಳು ಕೈ ಮುಗಿಯುತ್ತಿದ್ದರೆಂದು ಮಾಘಕವಿ ವರ್ಣಿಸಿದ್ದಾನೆ. ಇಂತಹ ರಾಕ್ಷಸರನ್ನು ಲೀಲಾಜಾಲವಾಗಿ ವರೆಸಿ ಹಾಕಿ ದೇವತೆಗಳಿಗೆ ಅವರವರ ಲೋಕಗಳನ್ನು ತಿರುಗಿ ಕೊಟ್ಟವನು ಪರಮಾತ್ಮ ನಾರಾಯಣ. ಅಂತಹ ಪರಮಾತ್ಮ ನರಕದಲ್ಲಿ ಯಮದೂತರ ಶಸ್ತ್ರಗಳಿಗೆ ಅಳಗ್ತಾನೇನು? ಕಾಲನೇಮಿಯೊಡನೆ ನಾರಾಯಣ ಯುದ್ಧ ಮಾಡಿದ ಸಂದರ್ಭವನ್ನು ಹರಿವಂಶ ವರ್ಣಿಸುತ್ತಾ ಹೀಗೆ ಹೇಳಿದೆ. 100 ಕೈಗಳಿಂದ ಎಲ್ಲ ಬಗೆಯ ಆಯುಧಗಳನ್ನು ಹಿಡಿದು ಕೋಪದಿಂದ ದುಪ್ಪಟ್ಟು ಕೆಂಪಾಗಿದ್ದ ಕಣ್ಣಿಂದ ನೋಡುತ್ತಾ ನಾರಾಯಣನ ಎದೆಗೆ ಹೊಡೆದ ಕಾಲನೇಮಿ. ಮಯ, ತಾರಕ ಮುಂತಾದ ಇತರ ದಾನವರು ನಾರಾಯಣನ ಮೇಲೆ ದಾಳಿ ಮಾಡಿದ್ದಾರೆ. ಅತಿ ಬಲಿಷ್ಠರಾದ ದೈತ್ಯರು ಎಲ್ಲ ಆಯುಧಗಳಿಂದ ಹೀಗೆ ಹೊಡೆಯುತ್ತಿದ್ದರು. ನಾರಾಯಣ ಬೆಟ್ಟದಂತೆ ವಿಚಲಿತನಾಗಿ ನಿಂತಿದ್ದ ಅಂತ ಹೇಳ್ತಾರೆ. ರಕ್ಕಸರ ಅಸ್ತ್ರಗಳ ಮುಂದೆ ಯಮದೂತರ ಶಸ್ತ್ರಗಳು ಏನೂ ಅಲ್ಲ, ತುಚ್ಛ. ಅವುಗಳಿಗೆ ಪರಮಾತ್ಮ ಅನಿಸ್ತಾನೇನು? ಪರಮಾತ್ಮನ ಶರೀರ ಶುದ್ಧ ಸಚ್ಚಿದಾನಂದಮಯ, ಅಪ್ರಾಕೃತ ಶರೀರವನ್ನು ಯಾವ ಶಸ್ತ್ರವೂ ಭೇದಿಸಲಾರದು, ಛೇದಿಸಲಾರದು. ಭಗವದ್ಗೀತಾ ಹೇಳುತ್ತೆ, ನೈನಂ ಛಿಂದಂತಿ ಶಸ್ತ್ರಾಣಿ. ಇಂತಹ ಅಪ್ರಾಕೃತ ಶರೀರದ ಮುಂದೆ ಪ್ರಾಕೃತ ಶಸ್ತ್ರಗಳೆಲ್ಲವೂ ತುಚ್ಛ ಅಂತ ಹೇಳ್ತಾ ಇದ್ದಾರೆ. ತುಚ್ಛ ಯಮಭಟರ ತುಚ್ಛ ಶಸ್ತ್ರಗಳಿಗೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಾರಾಯಣ ಹೆದರ್ತಾನೇನು? ಸರ್ವಥಾ ಇಲ್ಲ. ಅವನ ಚರ್ಮದಲ್ಲಿ ಕೂಡ ಒಂದೇ ಒಂದು ಗಾಯವನ್ನು ಮಾಡಲಾರದು ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರು ಸರಸ ಭಾರತಿಯಲ್ಲಿ ಹೇಳ್ತಾರೆ, ಅಗಣ್ಯಕ್ಷಃ ಶಸ್ತ್ರೇಭ್ಯೋ ಅಪ್ಯ ನಿರ್ಭಿಣ್ಣತ್ವಚೋ ಹರೇಹೇ ಖಲಹೃಚ್ಛಲ ಕೌಶಲ್ಯ ಮಕತೋ ಭಯತಾಂ ತಥಾ ಕಿಂ ಬ್ರೂಮಃ. ಅಂದರೆ ಯಜ್ಞನಾಮಕನಾಗಿ ಇಂದ್ರ ಪದವಿಯನ್ನಾಳಿದಂತಹ ನಾರಾಯಣ ಋಗ್ವೇದ ದಶಮಂಡಲದಲ್ಲಿ ತಾನು ಅಜೇಯ ಎಂಬುದನ್ನು ಸ್ಪಷ್ಟಪಡಿಸಿದ್ದಾನೆ. ಹತಿಕಥಾಂಸಾರದಲ್ಲಿ ಇದೇ ಬಂದಿದೆ. ಧನುಜರಕ್ಕಸರೆಲ್ಲರಿವನೊಳು ಮುನಿದು ಮಾಡುವುದೇನು ಲೋಕಲ ವನಿಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ. ಯಾವ ರಾಕ್ಷಸರು ಧನುಜರು ಇವನಿಗೇನು ಮಾಡೋದಿಲ್ಲ. ಹೇಗೆ ವನಿಕೆ ಒರಳಿನಲ್ಲಿ ಧಾನ್ಯಗಳನ್ನು ಕುಟ್ಟಿ ಕುಟ್ಟಿ ಹಾಕುತ್ತೆ, ಹಾಗೆ ರಾಕ್ಷಸರನ್ನು ಕುಟ್ಟಿ ಕುಟ್ಟಿ ಹಾಕ್ತಾನೆ ಪರಮಾತ್ಮ. ಅಕ್ಷಯ ಕಾಯದ ಶ್ರೀಕೃಷ್ಣ ಅವತಾರದಲ್ಲಿಯೂ ಪರಮಾತ್ಮ ನಾರಾಯಣ ಅಚ್ಛೇದ್ಯ ಅಭೇದ್ಯ ಅಪ್ರಾಕೃತ ಶರೀರ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ನರಕಾಸುರನನ್ನು ವಧಿಸುವಾಗ ಆ ಅಸುರ ಶತಘ್ನಿ ಎಂಬ ಭಯಂಕರ ಶಸ್ತ್ರವನ್ನು ಪ್ರಯೋಗಿಸಿದ. ಚತುರ್ಮುಖ ಬ್ರಹ್ಮನು ಕೊಟ್ಟಿದ್ದ ಆ ಮಹಾಸ್ತ್ರವನ್ನು ಕೃಷ್ಣ ನುಂಗಿ ತಾನು ಅಚ್ಛೇದ್ಯ ಅಭೇದ್ಯ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ.
ನರಕಾಸುರನ ಮಗ ಭಗದತ್ತನು ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಮೇಲೆ ಅಮೋಘವಾದ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸಿದಾಗ ಶ್ರೀಕೃಷ್ಣನೇ ಎದೆಗೊಟ್ಟು ವೈಜಯಂತಿ ಮಾಲೆಯಂತೆ ಅದನ್ನು ಧರಿಸಿದ್ದಾರೆ. ಪರಮಾತ್ಮ ಎಂದು ಯಾವ ಕಾಲಕ್ಕೂ ಯಾರಿಗೂ, ಶತ್ರುಗಳಿಗೆಲ್ಲ ಯಾರಿಗೂ ವಶನಾಗೋದಿಲ್ಲ. ಇಂತಹ ಬಲಿಷ್ಠನಾಗಿರುವಂತಹ ಪರಮಾತ್ಮ ತುಚ್ಛ ಯಮಭಟರ ತುಚ್ಛ ಶಸ್ತ್ರಗಳಿಗೆ ಅಳ್ಕೋದಿಲ್ಲ ಅಂತ ಹೇಳ್ತಾರೆ. ಇದೇನು ಮಹಾ ಆಶ್ಚರ್ಯ! ಹೀಗೆ ನೀನು ಹೇಳುವ ಹುಚ್ಚ ಅಂತ ಇದ್ದಾರೆ. ಏ ಹುಚ್ಚ, ನೀನು ಪರಮಾತ್ಮನ ಗುಣಗಳನ್ನು ತಿಳಿದಿಲ್ಲ. ಅಂಥೇಳಿ ಹೇಳ್ತಾ ಇದೆ. ಇಂತಹ ಪರಮಾತ್ಮ ಬ್ರಹ್ಮಾಣಮಿಂದ್ರಂ ರುದ್ರಂ ಚ ಯಮಂ ವರುಣಮೇವ ಚ ನಿಹತ್ಯ ಹರತೆ ಯಸ್ಮಾತ್ ತಸ್ಮಾತ್ ಹರೇರಿ ಉಚ್ಯತೆ. ಇಂತಹ ನಾರಾಯಣ ಯಮಭಟರ ಕೈಗೆ ವಶನಾಗ್ತಾನೇನು? ಏ ಹುಚ್ಚ, ಹರಿಯ ಅಂದರೆ ಯಮನ ಗುಣವನ್ನು ಅರಿಯದ ಹುಚ್ಚ ನೀನು ಅಂತ ಹೇಳ್ತಾ ಇದ್ದಾರೆ. ವಾಯುದೇವರು, ಸೂರ್ಯ, ಅಗ್ನಿ, ಯಮ, ಇಂದ್ರ ಎಲ್ಲ ದೇವತೆಗಳು ಪರಮಾತ್ಮನನ್ನು ಭಯಭಕ್ತಿಗಳಿಂದ ಸೇವಿಸುತ್ತಾರೆ ಅಂಥೇಳಿ ಉಪನಿಷತ್ತು ಹೇಳ್ತಾ ಇದೆ. ಅಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಯಮನ ಭಟರಿಗೆ ಕೈಗೆ ಸಿಕ್ಕಾಕೋತಾನೇನೋ? ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ರಕ್ಕಸಾಸ್ತ್ರಗಳಿಂದಲೂ ಅತ್ಯಲ್ಪವಾದ ಗಾಯ ಹೊಂದಲು ದೃಢಕಾಯದ ಶ್ರೀಕೃಷ್ಣನನ್ನು ಯಮಭಟರು ಪಾಶಗಳಿಂದ ಬಿಗಿದು ಒಯ್ಯುವುದು ಅಸಂಭಾವಿತ ಅಂತ ಇದ್ದಾರೆ. ಏಕೆಂದರೆ ರೋಗಾದಿಗಳಿಂದ ಜರ್ಜರಿತವಾದಾಗಲೇ ಮೃತ್ಯು ಜೀವನನ್ನು ಸೆಳೆದುಕೊಂಡು ಹೋಗ್ತಾನೆ. ಆರೋಗ್ಯವಂತ ದೃಢಕಾಯನನ್ನು ಮೃತ್ಯು ಸೆಳೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಇವ್ಯಾವ ರೋಗ ಇತ್ಯಾದಿಗಳು ಯಾವುದೂ ಇಲ್ಲ. ಆದ್ದರಿಂದ ಶಸ್ತ್ರದಿಂದ ಶರೀರ ಛೇದಂತೂ ಸರ್ವಥಾ ಎಂದೂ ಯಾವ ಕಾಲಕ್ಕೂ ಆಗೋದೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ, ನಾರಾಯಣನಿಗೆ ಶಸ್ತ್ರಗಳು ಏನೂ ಮಾಡೋದಿಲ್ಲ. ಅದಕ್ಕೆ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ, ಅಂದಮೇಲೆ ಪರಮಾತ್ಮ ನಾರಾಯಣ ಯಮಭಟರಿಗೆ ಅನಿಸ್ತಾನೇನೋ? ಹುಚ್ಚನಂತೆ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಕಿಚ್ಚನುಂಗಿದನು ನಮ್ಮ ಶ್ರೀಕೃಷ್ಣನು ತುಚ್ಛ ಯಮಭಟರ ತುಚ್ಛ ನರಕದೋಳು ಅನನಳಿಗೆ ಬೆಚ್ಚುವನಲ್ಲ, ಅದರಿಂದವಗೆ ನರಕ ಮೆಚ್ಚುವರಲ್ಲ ಬುಧರೆಲ್ಲ. ನಮ್ಮ ಶ್ರೀಕೃಷ್ಣ ಕಾಳ್ಗಿಚ್ಚನ್ನು ನುಂಗಿದ್ದಾನೆ. ಏ ತುಚ್ಛವಾದ ವಾದಿಯೇ, ತುಚ್ಛನಾದ ವಾದಿಯೇ, ನಿನ್ನ ತುಚ್ಛವಾದ ನರಕದಲ್ಲಿ ಬೆಂಕಿಗೆ ಬಿದ್ದು ಬೆಚ್ಚುವವನಲ್ಲ ನಮ್ಮ ಪರಮಾತ್ಮ ಶ್ರೀಕೃಷ್ಣ. ಆದ್ದರಿಂದ ಅವನಿಗೆ ನರಕ ಒಪ್ಪದವರೇ ಎಲ್ಲರೂ ಬುಧರಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಶ್ರೀಕೃಷ್ಣ ಕಾಳಿಯ ಮರ್ದನ ಮಾಡಿ ಸುರಕ್ಷಿತವಾಗಿ ಹಿಂತಿರುಗಿ ಬಂದಾಗ ತಂದೆ ತಾಯಿಗಳು ಎಲ್ಲ ಗೋಪಿಯರು ಆನಂದದಿಂದ ಅವನನ್ನು ತಬ್ಬಿಕೊಳ್ತಾರೆ. ಆಗಲೇ ಸಂಜೆ ಆಗಿತ್ತು. ಆ ರಾತ್ರಿಯನ್ನು ಯಮುನಾ ತೀರದಲ್ಲಿಯೇ ಕಳೆಯಬೇಕೆಂದು ನಿಶ್ಚಯಿಸಿ ಅವರೆಲ್ಲರೂ ಅಲ್ಲೇ ಮಲಗ್ತಾರೆ. ಕೃಷ್ಣನಿಗೇನು ಅಪಾಯವಾಗಲಿಲ್ಲ ಅಂಥೇಳಿ ಎಲ್ಲರೂ ಆನಂದದಿಂದ ನಿಶ್ಚಿತರಾಗಿ ಮಲಗಿದ್ದಾಗ ನಡುರಾತ್ರಿ ಕಾಳ್ಗಿಚ್ಚು ಸುತ್ತುವರಿಯುತ್ತೆ. ತಕ್ಷಣ ಎಚ್ಚರಗೊಂಡ ಎಲ್ಲ ಗೋಪಿಯರು
ಗೋವುಗಳು ಕೃಷ್ಣನ ಹತ್ತಿರ ಬಂದು, ಕೃಷ್ಣ ಬೆಂಕಿ ಬೆಂಕಿ ಅಂತ. ಎಲ್ಲಿ ಬೆಂಕಿ ಅಂತ ಕೃಷ್ಣ ಕೇಳ್ತಾನೆ. ಕ್ಷಣದಲ್ಲಿ ಆ ಬೆಂಕಿಯೆಲ್ಲ ಮಾಯವಾಗಿತ್ತಂತೆ. ಎಲ್ಲರೂ ನೋಡುವಷ್ಟರಲ್ಲಿಯೇ ಶ್ರೀಕೃಷ್ಣ ಕಾಳ್ಗಿಚ್ಚನ್ನು ನುಂಗಿದ್ದ ಅಂತ ಹೇಳ್ತಾರೆ. ಪ್ರಲಂಬಾಸುರನೊಡನೆ ಬಲರಾಮ ದೀರ್ಘಕಾಲ ಹೋರಾಡ್ತಾನೆ. ಕೊನೆಗೆ ಅವನನ್ನು ಸಂಹಾರ ಮಾಡ್ತಾನೆ. ಈ ಹೋರಾಟವನ್ನು ನೋಡ್ತಾ ಇರುವಂತಹ ಗೊಲ್ಲರಿಗೆ ಗೋವುಗಳು ಕಾಡಿನಲ್ಲಿ ಮೇಯುತ್ತಾ ಬಲು ದೂರ ಹೋಗಿದ್ದು ಗೊತ್ತೇ ಆಗೋದಿಲ್ಲ. ಆಗ ಶ್ರೀಕೃಷ್ಣ ಎತ್ತರವಾದ ಮರವನ್ನೇರಿ ಎಲ್ಲ ಗೋವುಗಳನ್ನು ಹೆಸರು ಹಿಡಿದು ಕೂಗಿ ಕರೀತಾನೆ. ಆಗ ಎಲ್ಲ ಗೋವುಗಳು ಪ್ರತಿಧ್ವನಿ ಮಾಡ್ತವೆ. ಎಲ್ಲ ಗೋವಳರು ಭಾಂಡೀರ ವನದಿಂದ ಮುಂಜಾಟವಿಗೆ ಹೋಗಿ ಆ ಗೋವುಗಳನ್ನು ಕಂಡು ಸಂತೋಷಪಡ್ತಾರೆ. ಅಷ್ಟರಲ್ಲಿ ಸುತ್ತಲೂ ಕಾಳ್ಗಿಚ್ಚು ಹಪ್ಕೊಳುತ್ತೆ. ಕೃಷ್ಣ ಕಾಪಾಡು, ಕೃಷ್ಣ ಕಾಪಾಡು ಅಂಥೇಳಿ ಎಲ್ಲ ಗೋವಳರು ಮೃತ್ಯು ಭಯದಿಂದ ಕಂಗಾಲಾಗಿ ಸಜ್ಜನರು ಮುಕುಂದನನ್ನು ಬೇಡುವಂತೆ ಬೇಡ್ತಾರೆ. ಆಗ ಶ್ರೀಕೃಷ್ಣ ಭಯಪಡಬೇಡಿ, ಒಂದು ಕ್ಷಣ ಎಲ್ಲರೂ ಕಣ್ಣು ಮುಚ್ಚಿ ಅಂತ ಹೇಳ್ತಾನೆ. ತಕ್ಷಣ ಸ್ವಲ್ಪ ಈ ಕಣ್ಣು ತೆರೆದು ನೋಡ್ರಿ ಅಂತಾನೆ. ಅಷ್ಟರಲ್ಲಿ ಶ್ರೀಕೃಷ್ಣ ಆ ಎಲ್ಲ ಬೆಂಕಿಯನ್ನು ನುಂಗ್ ಹಾಕಿದ್ದ. ದ್ವಿಧಾವನಾಗ್ನಿಪಾನೇನ ಅಪ್ಯದ ದಗ್ಧ ರಸನಸ್ಯ ಎಂದು ಶ್ರೀಕೃಷ್ಣನ ಅಕುತೋ ಭಯತ್ವವನ್ನು ವಾದಿರಾಜರು ಸರಸ ಭಾರತಿಯಲ್ಲಿ ವರ್ಣಿಸಿದ್ದಾರೆ. ಕಲ್ಪಲತೆಯಲ್ಲೂ ಹೇಳಿದ್ದಾರೆ. ದೊಡ್ಡ ಕಾಳ್ಗಿಚ್ಚನ್ನು ಕುಡಿದು ಸುಖವನ್ನು ಅನುಭವಿಸುವ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣನಿಗೆ ನರಕ ಭಯವೇನು? ನರಕದ ಅತಿ ದೊಡ್ಡ ಶಿಕ್ಷೆ ಅಗ್ನಿಶಿಕ್ಷೆ. ಅದಕ್ಕೆ ಶ್ರೀಕೃಷ್ಣ ಹೆದರ್ಕೋತಾನೆ, ಬೆಸ್ತಾನೇನು? ಪರಮಾತ್ಮನ ಶರೀರ ಶುದ್ಧ ಸಚ್ಚಿದಾನಂದಮಯ ಅಪ್ರಾಕೃತ. ಇಂತಹ ಶರೀರವನ್ನು ಯಾವ ಬೆಂಕಿಯೂ ಸುಡಲಾರದು. ನೈನಂ ದಹತಿ ಪಾವಕಃ ಭಗವದ್ಗೀತೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮನಿಗೆ ಈ ರೀತಿ ಹೇಳೋದು ಮಹಾ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ. ಬೆಂಕಿಗೆ ಜನ್ಮವನ್ನು ಕೊಟ್ಟಿರುವಂತಹ ಪರಮಾತ್ಮ ಆ ಬೆಂಕಿಗೆ ಅನಿಸ್ತಾನೇನು? ಭಾಗವತ ಹೇಳುತ್ತೆ ಬುಧರು ಕೃಷ್ಣನಿಗೆ ನರಕ ಮೆಚ್ಚುವವರಲ್ಲ ಅಂಥೇಳಿ. ಯಥಾ ಹರಿಂ ಭಯಾರ್ದಿತಾ ಜನಾಃ. ಮೃತ್ಯು ಭಯಭೀತರಾಗಿರುವಂತಹ ಸಜ್ಜನರು ಹರಿಯನ್ನು ಬೇಡುವಂತೆ ಕಾಳ್ಗಿಚ್ಚಿನಿಂದ ಭೀತರಾದ ಗೊಲರು ಕೃಷ್ಣನನ್ನು ಮೊರೆ ಹೊಕ್ತಾರೆ. ಶ್ರೀಕೃಷ್ಣ ಬೆಂಕಿಯನ್ನು ಲೀಲಾಜಾಲವಾಗಿ ನುಂಗಿ ಎಲ್ಲ ಗೊಲ್ಲರನ್ನು ಕಾಪಾಡಿ ತಾನು ಇದೇ ರೀತಿ ಸಜ್ಜನರನ್ನು ಭಯಪಡಿಸುವ ಸಂಸಾರದ ಕಾಳ್ಗಿಚ್ಚನ್ನು ನುಂಗಿ ಅವರನ್ನು ಕಾಪಾಡುತ್ತೇನೆ ಅಂತ ಹೇಳಿ ಸೂಚಿಸಿದ್ದಾನೆ. ನಾಶರಹಿತನಾಗಿರುವಂತಹ ಪರಮಾತ್ಮ ನಾಶದ ಅಂಚಿನಲ್ಲಿರುವ ಭಕ್ತರನ್ನು ಪಾರು ಮಾಡ್ತೇನೆ ಅಂತ ಹೇಳಿ ಸೂಚಿಸಲು ಈ ಅಗ್ನಿಪಾನದಂತಹ ಅಸಾಧ್ಯ ಕಾರ್ಯವನ್ನು ಮಾಡಿ ತೋರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರುಕ್ಮಿಣೀಶ ವಿಧಿಯಲ್ಲಿ ವಾರಿದಾರ ಹೇಳ್ತಾರೆ, ವಿನಾಶ ಶೂನ್ಯಸ್ಯ ಹಿ ಕಿಂ ನ ಕಾರ್ಯಂ. ನಾಶರಹಿತನಿಗೆ ಅಸಾಧ್ಯ ಕಾರ್ಯ ಏನದಪ್ಪ?
ಈ ರೀತಿಯಾಗಿ ಜ್ಞಾನಿಗಳು ಶ್ರೀಕೃಷ್ಣನ ಸಾಮರ್ಥ್ಯವನ್ನು ತಿಳಿತಾರೆ. ಅವನಿಗೆ ನರಕ ಎಂದು ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ತಾರೆ. ಬಾಯಲ್ಲಿ ಬೆಂಕಿಗೆ ಜನ್ಮ ನೀಡಬೇಕೆಂದರೆ ಶ್ರೀಕೃಷ್ಣ ಅಸಂಗನಾಗಿರಲೇಬೇಕು, ಇಲ್ಲದರೆ ಬಾಯಿ ಸುಟ್ಟು ಹೋದೀತು. ಇಂತಹ ಅಸಂಗನಿಗೆ ಸಂಸಾರದಲ್ಲಿ ಸಂಘವೆಲ್ಲಿ ಅಂಥೇಳಿ ಕಲ್ಪಲತೆಯಲ್ಲಿ ವಾದಿರಾಜರು ಹೇಳ್ತಾರೆ. ಯಸ್ಯ ಮುಖಾದಗ್ನಿರಭೂತ್ ತಸ್ಯ ಕುತೋ ಭವಭೀತರ ಸಂಗಸ್ಯ. ಆದ್ದರಿಂದ ಶ್ರೀಕೃಷ್ಣನಿಗೆ ನರಕವೆನ್ನುವ ಪ್ರತಿವಾದಿ ಬಹಳು ತುಚ್ಛನಾಗಿದ್ದಾನೆ ಅಂತ ಹೇಳಿ ಅಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ದೋಷರಹಿತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಮನೆಯಲ್ಲಿ ಕ್ಷಮೆಯ ತಾಳ್ದ ವೀರಭಟ ರಣರಂಗದಲ್ಲೇ ಕ್ಷಮಿಸುವನೇ, ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಹತ್ತಾಹ. ಮನೆಯಲ್ಲಿ ಬಂಧುಗಳನ್ನೇ ವಾಸ ಮಾಡುವಾಗ ಸಹಜವಾಗಿ ಕ್ಷಮಾಶೀಲನಾಗಿ ವರ್ತಿಸುವ ವೀರಭಟನು ರಣರಂಗದಲ್ಲಿ ಶಸ್ತ್ರ ಹಿಡಿದು ಎದುರಿಸಿದಾಗ ಕ್ಷಮೆ ಮಾಡ್ತಾನೇನು, ಹಾಗೆಯೇ ನಮ್ಮ ಹಿತಕ್ಕಾಗಿ ಅಣುವಾಗಿಯೇ ನಮ್ಮ ಮನಸ್ಸಿನಲ್ಲಿರುವಂತಹ ಶ್ರೀಕೃಷ್ಣ ಮುನಿದುಕೊಳ್ಳುವ ಕಾಲ ಬಂದಾಗ ಮಹಾನ್ ಆಗುತ್ತಾನೆ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಇದನ್ನು ಮುಂದೆ ತಿಳ್ಕೊಳ್ಳೋಣ. ಒತ್ತಿವ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟ್ಟ